ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನೆನ್ನೆ ಮ್ಯಾಚಲ್ಲಿ ಈ ಸೀನ್ ಆಗಿದ್ದು ಒಂದೇ ಮ್ಯಾಟ್ರು, ಬೇರೆ ಏನೂ ಇಲ್ಲ. ಜಿ ಟಿ ಅವ್ರ ಬ್ಯಾಟಿಂಗ್ ಆಗಿರಲಿ, ಆರ್ ಸಿ ಬಿ ಅವ್ರ ಬ್ಯಾಟಿಂಗ್ ಆಗಿರಲಿ, ಬೌಲಿಂಗ್ ಆಗಿರಲಿ, ಅವ್ರದ್ದು ಬೌಲಿಂಗ್ ಆಗಿರಲಿ, ಏನೂ ಇಲ್ಲ ಅಲ್ಲಿ. ಆ ಒಂದೇ ಒಂದು ಕ್ಯಾಚು ಮಾತ್ರ ಸಿಕ್ಕಾಪಟ್ಟೆ ಸೀನ್ ಆಗಿದ್ದು. ಜೇಸನ್ ಹೋಲ್ಡರ್ ಹಿಡಿದಂಥ ಕ್ಯಾಚು, ಹೋಲ್ಡರ್ಗೆ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಹಂಗೆ ಫುಲ್ಲು ಬೈಕೊಂಬಿಟ್ರು. ಆ ಹೋಲ್ಡರಿಗೆ ಬೈಕೊಂಡಿದ್ರಲ್ಲಿ ಅಂಪೈರಿಗೆ ಹೆವಿ ಬೈಕೊಂಡಿದ್ದು, ಫಿಕ್ಸಿಂಗ್ ಅದು ಇದು ಅಂತ ಎಲ್ಲ ಸಿಕ್ಕಾಪಟ್ಟೆ ಜಿ ಟಿ ಅವರು ವಿರುದ್ಧವಾಗಿ ಎಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಫಿಕ್ಸಿಂಗ್ ಎಲ್ಲ ಇಲ್ಲಿ ಮ್ಯಾಟ್ರಿಗೆ ಬರೋದಿಲ್ಲ. ಅಂಪೈರ್ನ ಥರ್ಡ್ ಕ್ಲಾಸ್ ಅಂಪೈರಿಂಗು ಇಲ್ಲಿ ಮ್ಯಾಟ್ರಿಗೆ ಬರುತ್ತೆ ಅಷ್ಟೇ. ಅಂಪೈರ್ನ ಫಿಕ್ಸ್ ಮಾಡ್ಕೊಂಬಿಟ್ರೆ ಅದು ಇದು ಅಂತ ಹೇಳ್ತಿದ್ದಾರೆ. ಬಟ್ ಅಂಪೈರ್ಗಳು ಒಂದೊಂದು ಅಂಪೈರ್ ಒಂದೊಂದು ಥರ ಇರ್ತಾರೆ. ಒಂದೊಂದು ಅಂಪೈರ್ಗೆ ಕಣ್ಗಳಿಗೆ ಕಾಣ್ತಾ ಇರ್ತವೆ, ಒಂದೊಂದು ಅಂಪೈರ್ಗೆ ಕಣ್ಗಳಿಗೆ ಕಾಣ್ತಾ ಇರಲ್ಲ, ಕಣ್ಣ ಎಲ್ಲ ಹೋಗ್ಬಿಟ್ಟು ಬಂದಿರ್ತಾರೆ. ಸೊ ಅದು ಎವಿಡೆಂಟಾಗಿ ಈ ಐ ಪಿ ಎಲ್ಲಿ ಬೆಜ್ಜಾನ್ಸ್ ಎಲ್ಲ ಪ್ರೂವ್ ಆಗಿದೆ. ಏನಿದೆ ಫಾರ್ ದ ಫಸ್ಟ್ ಟೈಮ್ ಏನು ಅಂಪೈರು ವಿರುದ್ಧವಾಗಿ ಕೊಟ್ಬಿಡಿದ್ರೆ ಡಿಸಿಷನ್ ಅಂತ ಏನಿಲ್ಲ, ಪರವಾಗಿ ಕೊಡಬೇಕು ಅಂತಲೂ ಏನಿಲ್ಲ. ಅಲ್ಲಿ ಇರೋ ಡಿಸಿಷನಾಗಿ ಕೊಡಬೇಕು, ರೂಲ್ನ ತಿಳ್ಕೊಂಡು ಪಕ್ಕ ಕೊಡಬೇಕು. ಅಲ್ಲ ರೂಲ್ ಇರೋದೇನಮ್ಮ, ಅಲ್ಲಿ ಪ್ಲೇಯರು ಕಂಟ್ರೋಲಲ್ಲಿ ಇರಬೇಕು. ಕ್ಯಾಚ್ ಹಿಡ್ದಾದ್ಮೇಲೆ ಪ್ಲೇಯರ್ ಕಂಟ್ರೋಲ್ ಇರಬೇಕು. ಕಂಟ್ರೋಲಲ್ಲೇ ಇಲ್ಲ. ಇನ್ನೂ ಸ್ಲೈಡ್ ಆಗ್ತಿದ್ರೆ ಆಲ್ರೆಡಿ ನೆಲಕ್ಕೆ ಇಟ್ಟಿದ್ದಾರೆ ಬಾಲ್ನ. ಸ್ಲೈಡ್ ಆಗ್ತಾ ಇರೋಂಥ ಟೈಮಲ್ಲಿ ನೆಲಕ್ಕೆ ಟಚ್ ಆಗಿದೆ ಬಾಲು. ಅದರಲ್ಲೂ ಕಂಟ್ರೋಲ್ ಎದ್ದೇಳಬೇಕಾದ್ರೂ ಅಷ್ಟೇ, ಬಾಲ್ ನೆಲಕ್ಕೆ ಯಾವ ಪ್ಲೇಯರ್ನು ಕೂಡ, ಯಾವ ಫೀಲ್ಡರು ಕೂಡ ನೆಲಕ್ಕೆ ಟಚ್ ಮಾಡಿಕೊಂಡು ಬಾಲ್ನ ಎದ್ದೇಳೋದಿಲ್ಲ. ಸೊ ಇದು ಬೇಸಿಕ್ಸು ಒಬ್ಬ ಫೀಲ್ಡರ್ಗೆ ಹೇಳ್ಕೊಂಡು ಕೊಡುವಂಥದ್ದು. ನೀವೆಲ್ಲೇ ಕೋಚಿಂಗ್ ಹೋದ್ರೂ ಕೂಡ ನೆಲಕ್ಕೆ ಟಚ್ ಮಾಡ್ಬಿಟ್ಟು ಬಾಲ್ನ ಎದ್ದೇಳೋದು, ಅದೆಲ್ಲ ಕ್ಯಾಚ್ ಇರೋದ್ಮೇಲೆ ಟಚ್ ಮಾಡಿಸ್ಬಾರ್ದು ಅಂತಲೇ ಹೇಳ್ಕೊಂಡು ಕೊಡೋದು. ಸೊ ಇವ್ರು ನೆಲಕ್ಕೆ ಟಚ್ ಮಾಡಿಸ್ಬಿಟ್ಟು ಆರಾಮಾಗಿ ಹೇಳ್ತಾ ಇದ್ದಾರೆ. ಎಷ್ಟೊಂದು ಇನ್ಸ್ಟೆನ್ಸ್ಗಳು ನೋಡ್ಬಿಟ್ಟಿದ್ದೀವಿ ಗ್ರೌ. ಬಿಗ್ ಬ್ಯಾಸ್ ಲೀಗಲ್ಲಿ ನೋಡಿದ್ದೀವಿ, ಎಲ್ಲ ಚಿಕ್ಕ ಸಣ್ಣ ಪುಟ್ಟ ಲೀಗ್ಗಳೆಲ್ಲ ನೋಡ್ಬಿಟ್ಟಿದ್ದೀವಿ, ಆಸೆಸಲ್ಲಿ ನೋಡಿದ್ದೀವಿ. ಯಾವ ಥರ ಮಿಚೆಲ್ ಸ್ಟಾರ್ಕ್ ಸ್ಲೈಡ್ ಮಾಡ್ಕೊಂಡು ರಬ್ ಮಾಡಿದಾಗ ನೆಲಕ್ಕೆ ನಾಟ್ಔಟ್ ಕೊಟ್ಟಿರೋದನ್ನ ನೋಡಿದ್ದೀವಿ. ಇನ್ನು ಬೆಜ್ಜಾನ್ಸ್ ಎಲ್ಲ ನೋಡ್ಬಿಟ್ಟಿದ್ದೀವಿ. ಬಟ್ ಇದನ್ನು ಔಟಾಗಿ ಡಿಕ್ಲೇರ್ ಮಾಡ್ತಾರೆ. ಅಲ್ಲ, ಚಿಕ್ಕ ಸಣ್ಣ ಪುಟ್ಟ ಲೀಗ್ಗಳಲ್ಲೇ ಸಖತ್ತಾಗಿ ಅಂಪೈರಿಂಗ್ನ ಮಾಡ್ತಾರೆ. ಈ ಐ ಪಿ ಎಲ್ ಅಂತ ದೊಡ್ಡ ಲೀಗಲ್ಲಿ ಈ ಥರ ವರ್ಸ್ಟ್ ಅಂಪೈರಿಂಗ್ನ ಮಾಡ್ತು ಅಂತಂದರೆ ಕಣ್ಣು ಮುಂದೆ ಕಟ್ಟಂಗಿದೆ ಗುರು. ಯಾರು ಅದನ್ನು ಔಟ್ ಅಂತ, ಏನಾದ್ರು ನಾಟ್ ಔಟ್ ಅಂತ ಕೊಟ್ಟಿತ್ತು ಅಂತಂದಿದ್ರೆ ಅದಕ್ಕೆ ಯಾರು ಕೂಡ ವಿರುದ್ಧವಾಗಿ ಮಾತಾಡೋರು ಇರ್ತಿರ್ಲಿಲ್ಲ. ನೆಲಕ್ಕೆ ಟಚ್ ಮಾಡೋರೆ ಔಟ್ ಇಲ್ಲ ಅಂತಲೇ ಆರಾಮಾಗಿ ಅನ್ಕೊಂತಿದ್ರು. ಏನು ಔಟ್ ಅಂತ ಅನ್ಕೊಂತೀರಾ? ಜಿ ಟಿ ಅವ್ರಿಗೂ ಗೊತ್ತೋ ನಾಟ್ ಔಟ್ ಅಂತ. ಅಲ್ಲಿ ಜಿ ಟಿ ಅವ್ರಿಗೂ ಗೊತ್ತೋಗಿರೋ, ಜಿ ಟಿ ಅವ್ರು ಕೇಳ್ತಾರೆ, ಅವರೇ ಹೇಳ್ತಾರೆ ನಾಟ್ ಔಟ್ ಇದು ಅಂತ. ಅಲ್ಲ, ಇವತ್ತು ಶುಭ್ಮನ್ ಗಿಲ್ ಹಾಕಿರೋಂಥ ಪೋಸ್ಟ್ ಇದೆ ನೆನ್ನೆ ಮ್ಯಾಚ್ ಆದ ನಂತರ. ಇದು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆಲ್ಲ ಬರ್ನೌಟ್ ಮಾಡ್ತಾ ಇದೆ ಗುರು. ಕಾಮೆಂಟ್ ಸೆಕ್ಷನೆಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಫುಲ್ಲು ಟ್ರಿಗರ್ ಆಗಿಬಿಟ್ಟು ವಿರಾಟ್ ಕೊಹ್ಲಿ ಪೋಸ್ಟ್ನೆಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕಾಮೆಂಟ್ಸಲ್ಲಿ. ಅಲ್ಲ, ನೆನ್ನೆ ಮ್ಯಾಚ್ ಆದ ನಂತರ ಇವ್ರು ಏನು ಹಾಕಬೇಕು, ನಮ್ಗೆ ಗೆದ್ದಿರೋವಂಥದ್ದು, ಅವ್ರು ಗೆದ್ದಿರೋವಂಥದ್ದು ಹಾಕಬೇಕು ತಾನೆ. ಅದನ್ನ ಬಿಟ್ಟು ಇವರು ಜೇಸನ್ ಹೋಲ್ಡರ್ನ ಟ್ಯಾಗ್ ಮಾಡ್ಕೊಂಬಿಟ್ಟು ಜೇಸನ್ ಹೋಲ್ಡರ್ದೇ ಒಂಥರ ಪ್ಲೇ ಹೋಲ್ಡ್ ಅಂತ ಆರ್ ಸಿ ಬಿಗೆ ಟ್ರಿಗರ್ ಆಗೋ ಥರ ಹಾಕೋರಲ್ಲ. ಅಲ್ಲಿ ಪ್ಲೇ ಬೋಲ್ಡ್ ಅನ್ನೋ ಸ್ಲೋಗನ್ನು, ಪ್ಲೇ ಬೋಲ್ಡ್ ಅನ್ನೋದು. ಇವರು ಜೇಸನ್ ಹೋಲ್ಡರ್ನ ಟ್ಯಾಗ್ ಬೇರೆ ಮಾಡೋರಲ್ಲಿ. ಅಲ್ಲ, ಇವ್ರು ಮ್ಯಾಚ್ ಗೆದ್ದಿರೋದು ಓಕೆ, ಇವ್ರು ಮ್ಯಾಚ್ ಗೆದ್ದಿರೋದು ಹಾಕೊಡ್ರಿ, ಇವ್ರು ಚೆನ್ನಾಗಿ ಆಡೋದು ಹಾಕೊಡ್ರಿ. ಏನಲ್ಲೇನು ಬಯೋ ಅಂಥದ್ದು, ಆರ್ ಸಿ ಬಿ ಫ್ಯಾನ್ಸ್ ಫ್ರಸ್ಟ್ರೇಟ್ ಆಗುವಂಥದ್ದು, ಕಿರ್ಚಾಡೋದು, ಕೂಗಾಡೋದು, ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಡೋದು, ಅದು ಇದು ಅಂತೆಲ್ಲ ಏನು ಹೇಳ್ತಾ ಇರಲಿಲ್ವೇನೋ. ಎಲ್ಲಿ ನೋಡ್ತು ಅಂದರೆ ಇವ್ರು ಜೇಸನ್ ಹೋಲ್ಡರ್ನ ಟ್ಯಾಗ್ ಮಾಡಿಬಿಟ್ಟು ಪ್ಲೇ ಹೋಲ್ಡ್ ಅಂತ ಹಾಕ್ಬಿಟ್ಟು ಜೇಸನ್ ಹೋಲ್ಡರ್ನ ಟ್ಯಾಗ್ ಮಾಡಿಬಿಟ್ಟು ಬೋಲ್ಡ್ ಅಂತ ಹಾಕ್ಕೊಂಡು ಬೋಲ್ಡ್ ಪರ್ಫಾರ್ಮೆನ್ಸ್, ಆ ಪ್ಲೇ ಬೋಲ್ಡ್ ಇರೋದನ್ನ ಹೋಲ್ಡ್ ಮಾಡ್ಬಿಟ್ಟು ಮತ್ತೆ ಬೋಲ್ಡ್ ಅಂತ ಹಾಕ್ಕೊಂಡು ಪರ್ಫಾರ್ಮೆನ್ಸ್ ಬೈ ದ ಟೀಮ್, ಬೋಲ್ಡ್ ಪರ್ಫಾರ್ಮೆನ್ಸ್ ಬೈ ದ ಟೀಮ್ ಅಂತ ಹಾಕೊಂಡವ್ರಲ್ಲ. ಸೊ ಜೇಸನ್ ಹೋಲ್ಡರ್ ಫೋಟೋ ಹಾಕೋವಂಥ ಅವಶ್ಯಕತೆ ಏನಿತ್ತು ಅಲ್ಲಿ? ಟಕ್ಕನಾಗಿ ಎಲ್ಲ ನೋಡಿ, ಅದೇನು ಮ್ಯಾಚ್ ಟೈಮ್ದೇನು ಹಾಕಿಲ್ಲ ಅಲ್ಲಿ. ಯಾವ ಸುಮ್ಮನೆ ಪಕ್ಕದಲ್ಲಿ ಕೂತಿರೋ ಫೋಟೋನ ಹಾಕಿದ್ರೆ, ಆಮೇಲೆ ಮ್ಯಾಚ್ದು ರಿಲೇಟೆಡ್ ಪೋಸ್ಟ್ಗಳನ್ನ ಹಾಕಿದ್ರೆ. ವಿರಾಟ್ ಕೊಹ್ಲಿ ಫುಲ್ಲು ಫ್ರಸ್ಟ್ರೇಟ್ ಆಗಿದ್ರಲ್ಲ, ಫುಲ್ ರೊಚ್ಕೆದ್ಬಿಟ್ಟಿರಲ್ಲ ನೆನ್ನೆ ಮ್ಯಾಚಲ್ಲಿ. ಶುಭ್ಮನ್ ಗಿಲ್ ವಿಕೆಟ್ ಎತ್ತಲೇಬೇಕು ಅನ್ನೋಂಥ ಒಂದು ಇದರಲ್ಲಿ ಬಿದ್ದುಬಿಟ್ಟಿದ್ರು, ಒಂಥರ ಪಣ ತೊಟ್ಬಿಟ್ಟಿದ್ರು. ಅವ್ರು ವಿಕೆಟ್ ಬೀಳ್ತಾ ಇದ್ದಾನೆ, ಫುಲ್ ಕಿರ್ಚಾಡ್ ಕೂಗಾಡೆಲ್ಲ ಮಾಡಿದ್ರು. ಆ ಪೋಸ್ಟ್ನ ನೆಕ್ಸ್ಟ್ ಹಾಕಿದ್ದಾರೆ. ಸೊ ಇವ್ರು ಹೊಡೆದಿರೋದನ್ನ, ಇವ್ರು ಚೆನ್ನಾಗಿ ಆಡಿದ್ರೆ ಬ್ಯಾಟಿಂಗ್ನ ಶುಭ್ಮನ್ ಗಿಲ್, ಅದನ್ನು ಫಸ್ಟ್ ಹಾಕಬೇಕಾಗಿತ್ತು ನನ್ನ ಪ್ರಕಾರ. ಇವೆಲ್ಲ ಆಮೇಲೆ ಹಾಕಿದ್ರು ಕೂಡ ನಡೀತಿತ್ತು. ಇಲ್ಲಿ ಜೇಸನ್ ಹೋಲ್ಡರ್ ಹಾಕೋ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ವಿರಾಟ್ ಕೊಹ್ಲಿ ಅವ್ರ ಜೊತೆ ಇರೋದು, ಆಮೇಲೆ ಲಾಸ್ಟಿಗೆ ಹಾಕಿದ್ರಾಗಿತ್ತು. ವಿರಾಟ್ ಕೊಹ್ಲಿ ಅವರು ಗುರಾಯಿಸ್ಕೊಂಡು ನೋಡೋವಂಥದ್ದನ್ನ ಸೆಕೆಂಡ್ ಹಾಕಿದ್ದಾರೆ, ಆಮೇಲೆ ಇವ್ರು ಆಡಿರೋವಂಥದ್ದನ್ನ ಹಾಕಿದ್ದಾರೆ. ಸೊ ಇದು ತೋರಿಸಿದೆ, ಇದು ಆರ್ ಸಿ ಬಿ ಫ್ಯಾನ್ಸ್ಗಳನ್ನ ಟ್ರಿಗರ್ ಮಾಡೋದಕ್ಕೆ ಹಾಕಿರೋವಂಥ ಪೋಸ್ಟ್. ಯಾಕಂದರೆ ನೆನ್ನೆ ಮ್ಯಾಚಲ್ಲಿ ಆರ್ ಸಿ ಬಿ ಸೋತಾದ ನಂತರ, ಎಕ್ಸ್ಪೆಷಲಿ ಆ ಒಂದು ವಿಕೆಟ್ ಬಿದ್ದಾದ ನಂತರ ಆರ್ ಸಿ ಬಿ ಆದಂಥ ಕೊಲ್ಯಾಪ್ಸು, 79-4-2 ಇದ್ದಂಥ ಆರ್ ಸಿ ಬಿ ಬಿಗ್ಗೆಸ್ಟ್ ಕೊಲ್ಯಾಪ್ಸ್ ಆಗ್ತಾರೆ. ಸೊ ಈ ಒಂದು ವಿಕೆಟ್ ಬಿದ್ದಿದೆ, ನಾವು ಸೋತ್ವಿ ಅಂತ ಅಂದ್ಕೊಂಡು ಆರ್ ಸಿ ಬಿ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಟ್ರಿಗರ್ ಆಗಿರೋದು ಅವ್ರಿಗೂ ಕೂಡ ಗೊತ್ತಿತ್ತು. ಸೊ ಅದೇ ಟೈಮಲ್ಲಿ ಅಂದರೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಇಶ್ಯೂಸ್ ಆಗ್ತಿತ್ತು ಅಂತ ಅವ್ರಿಗೆ ಗೊತ್ತಿತ್ತು ಈ ಕ್ಯಾಚ್ ರಿಲೇಟೆಡು. ಸೊ ಇವ್ರು ಇನ್ನೊಂದು ಸ್ವಲ್ಪ ಓಡಿಸೋದಕ್ಕೋಸ್ಕರ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ ಪ್ಲೇ ಹೋಲ್ಡ್ ಜೇಸನ್ ಹೋಲ್ಡರ್ ಅಂತ. ಅಂದರೆ ಯಾವ ಥರ ಟ್ರಿಕ್ ಮಾಡಿದ್ರೆ ನಮಗೆ ಅಂತಂದರೆ, ಈ ಕ್ಯಾಚ್ನ ನಮ್ಮ ಪರವಾಗಿ ಡಿಸಿಷನ್ ಕೊಟ್ಟಿದ್ದರಿಂದ ನಾವು ಮ್ಯಾಚ್ನ ಗೆದ್ವಿ ಅನ್ನೋ ಥರನೇ ಅವ್ರು ಹಾಕೊಂಡಿದ್ದಾರೆ ಪೋಸ್ಟ್ನ ಅಲ್ಲಿ. ಸರಿ ಸ್ವಾಮಿ, ಏನು ಹೇಳೋಣಾಗಿರೋ ಇದಕ್ಕೆ? ಅಲ್ಲ, ಏನಾರು ಕ್ಯಾಚ್ ಏನಾರು ಕರೆಕ್ಟಾಗಿ ತೊಗೊಂಡ್ಬಿಟ್ಟಿತ್ತವ್ರು ಇನ್ನೊಂದು ಆಡಿರೋರು. ಇವರು ಕ್ಯಾಚ್ನ ನೆಟ್ಟಿಗೆ ತಗೊಂಡೇ ಡಿಸಿಷನ್ ಅವ್ರ ಕಡೆ ಹೋಗಿದೆ, ಥರ್ಡ್ ಅಂಪೈರು ಥರ್ಡ್ ಕ್ಲಾಸ್ ಕೆಲಸ ಮಾಡೋಣ ಅಂತ ಈ ಥರ ಎಲ್ಲ ನೀವು ಪೋಸ್ಟ್ನ ಹಾಕೋದಾ? ಇದು ಸೀರಿಯಸ್ಲಿ ಒಂಥರ ಸಿಲಿ ಅಂತ ಅನಿಸುತ್ತೆ. ನಿಜ ಅಲ್ಲೋಗ್ರು, ಸೀರಿಯಸ್ಲಿ ಸಿಲಿ ಅಂತ ಅನಿಸುತ್ತೆ. ನಾರ್ಮಲಾಗಿ ಪೋಸ್ಟ್ ಹಾಕಿತ್ತು ಅಂದರೆ ಇಲ್ಲ ಅಪ್ರಿಷಿಯೇಟ್ ನಾನೇ ಲೈಕ್ ಕೊಡ್ತಾ ಇದ್ದೆ ಹೋಗ್ಬಿಟ್ಟು.
ಶುಭ್ಮನ್ ಗಿಲ್ ಅವ್ರದ್ದು ಫಸ್ಟ್ ಪೋಸ್ಟ್ ಹಾಕಿತ್ತು ಅಂದರೆ ಬ್ಯಾಟಿಂಗ್ ಆರ್ಡರ್ ವಿಚಾರದಲ್ಲಿ, ಅದನ್ನು ನಾನೇ ಲೈಕ್ ಕೊಡ್ತಾ ಇದ್ದೆ. ಹೋಗ್ಬಿಟ್ಟಿಲ್ಲ RCB ಟ್ರಿಗರ್ ಮಾಡ್ತಾರ, ಪ್ಲೇ ಹೋಲ್ಡು ಬೋಲ್ಡು ಅದು ಇದು ಅಂತ ಅನ್ಕೊಳ್ಳಲಿ. ನಿಮಗೆ ಕೊಡ್ತಾರೆ ಇರೋ ಬಂದ್ಬಿಟ್ಟು ನೆಕ್ಸ್ಟ್ ಸೀಸನ್ ಇನ್ನೂ ಏನಾದ್ರು ಪ್ಲೇ ಆಫ್ ಸಿಗ್ರಿ ನೀವು. ಹೆಂಗೆ ಉಚ್ಚನ ಹೊಡ್ದಂಗೆ ಹೊಡಿತಾರೆ ಅಂತಂದರೆ ಇಟ್ಟೆ ಆಡ್ಸ್ಕೊಂಡು ಹೊಡಿಲ್ಲ ಅಂದರೆ ಕೇಳ್ಕೊಂಬಿಡಿ. ಇವಾಗಲೇ ಹೇಳ್ತಾ ಇದ್ದೀನಿ, RCB ಜೊತೆಗೆ ಏನಾದ್ರು ತಗಲಾಕೊಂಡ್ರಿ ನೀವು ಪ್ಲೇ ಆಫ್ಸಲ್ಲಿ ಅಂತಂದರೆ ಹೀನಾ ಮಾನವಾಗಿ ಸೋಲ್ತೀರಾ.